ಏನ್ ಹೇಳಿದ್ರು ಗೊತ್ತಾ, ಇಲ್ಲಿ ಕಾಲೇ ತೆಗಿಬೇಕು. ಆವಾಗ ಇಷ್ಟಿತ್ತು, ಇದಿಷ್ಟಿತ್ತು. ಅಷ್ಟು ದಪ್ಪ ಇತ್ತಾ? ಹೌದು. ನೋಡಿ ಇಲ್ಲಿದೆ ನೋಡಿ ಅವ್ರ ಕಾಲು. ಅಬ್ಬಾ ಫುಲ್ ಕಪ್ಪಾಗ್ಬಿಟ್ಟಿತ್ತಲ್ಲ ಕೆಳಗಡೆ. ಇದು ಸರ್ ನಾವು ಸಿದ್ಧ ಔಷಧಿ, ನಾಟಿ ಔಷಧಿ. ನಾವು ಮನೆಯಲ್ಲೇ ಮಾಡ್ತೀವಿ. ನಾವು ನಮ್ಮ ಮನೇಲಿ ಎಲ್ಲರೂ ಸೇರಿ ನಾವು ಈ ಔಷಧಿ ಮಾಡ್ತೀವಿ. ಪೂರ್ತಿ ಆಸೆ ಪಟ್ಬಿಟ್ಟಿದ್ದೆ ನಾನು. ಇಲ್ಲಿ ಬಂದ್ಮೇಲೆ ಪೂರ್ತಿ ಗುಣ ಆಗಿದೆ ಸರ್. ಡಾಕ್ಟರ್ ಬಹಳ ಒಳ್ಳೆ ಗುಣ, ಕೈ ಗುಣ ಚೆನ್ನಾಗಿದೆ ಅವರು. ಈ ತರ ಆಗಿತ್ತು, ಹಾಗಾಗಿ ನಂಬರ್ ಕೊಟ್ಟರು ಒಬ್ರು. ಅವರಿಂದ ಇವ್ರ ಹತ್ರ ಬಂದೆ, ಮಂಜಾತ್ ಸರ್ ಹತ್ರ. ಅವರು ನನಗೊಂದು 6 ವಾರದಲ್ಲಿ ಎಲ್ಲ ಕ್ಲಿಯರ್ ಆಯ್ತು, ಕಾಲೆಲ್ಲ ಫುಲ್ ಕ್ಲಿಯರ್ ಆಗಿದೆ. ಫುಲ್ ಕ್ಲಿಯರ್ ಆಗಿದೆ ಸರ್. ಇದೇ ಕಾಲೇ ಸರ್ ನಾನು ಜನಗಳು ನೋಡ್ಕೊಂಡು ಟೈಮಿಂಗ್ಸ್ ಕೊಡ್ತೀನಿ ಸರ್. ಆಮೇಲೆ ನಾನು ಔಷಧಿ ಮಾಡ್ಕೊಳ್ಳೋದ್ರ ಮೇಲೆ ಟೈಮಿಂಗ್ಸ್ ಕೊಡ್ತೀನಿ ಸರ್. ಕೆಲವೊಂದ್ಸತಿ ಬೆಳಗಿನ ಜಾವ 4 ಗಂಟೆಯಿಂದ ಹಿಡಿದು ಮಧ್ಯಾಹ್ನ 2 ಗಂಟೆ 3 ಗಂಟೆವರೆಗೂ ಇರ್ತೀನಿ ಸರ್. ಗ್ಯಾಂಗ್ರೀನು ಗಾಯಗಳು ಜಾಸ್ತಿ ಆಗ್ತಿದ್ರೆ ಏನಾಗುತ್ತಂದ್ರೆ ಅವ್ರ ಮೈನಲ್ಲಿ ಬ್ಲಡ್ ಕಡಿಮೆ ಆಗ್ತಿರುತ್ತೆ, ಆಮೇಲೆ ಶಕ್ತಿನೂ ಕಡಿಮೆ ಆಗ್ತಿರುತ್ತೆ, ಆಮೇಲೆ ಅವ್ರಿಗೆ ಮನ್ಸು ಹೋಗ್ಬಿಡುತ್ತೆ. ಗ್ಯಾಂಗ್ರಿಂಗ್ ಆಗಿದೆ, ಜಾಸ್ತಿ ಕಟ್ ಮಾಡಬೇಕು ಅಂತ ಹೇಳಿದ್ರು. ತಿರ್ಗಾ ಆಮೇಲೆ ಆಸ್ಪತ್ರೆಯಿಂದ ನಾವು ಡಿಸ್ಚಾರ್ಜ್ ಮಾಡಿಸ್ಕೊಂಬಂದು ಮಂಜುನಾಥ್ ಅಣ್ಣವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ. ಕಾಂಟ್ಯಾಕ್ಟ್ ಮಾಡಿ 4 ವಾರಕ್ಕೆ ಕ್ಲಿಯರ್ ಆಯಿತು. ಹುಳ ಕೂಡ ಬಿದ್ದಿದ್ರು ಕೂಡ ನಮ್ಮ ಔಷಧಿಯಲ್ಲಿ 1 ದಿನ 2 ದಿನದಲ್ಲಿ 1 ಹುಳ ಇರೋದಿಲ್ಲ ಸರ್ ಅನ್ಸುತ್ತೆ. ಈಗ ತುಂಬಾ ವಾಸನೆ ಬರ್ತಾ ಇದ್ರೆ ಒಂದು 10 ರಿಂದ 15 ದಿವಸದಲ್ಲಿ ಸ್ವಲ್ಪನೂ ವಾಸನೆ ಇರಲ್ಲ, ಹಂಗೆ ಕಡಿಮೆ ಆಗುತ್ತೆ. 3 ವರ್ಷದಿಂದ ಹಾಸ್ಪಿಟ್ಲ್ ಇಲ್ಲ. ಕೊನೆಗೆ ಅವರು ಬೆರಳು ತೆಗಿಬೇಕು ಅಂದ್ರೆ ನಮ್ಮ ಮಕ್ಕಳೆಲ್ಲ ಬೆರಳು ಹೋದ್ರೆ ಹಂಗೆ ಅಂತ ತುಂಬಾ ನೋವು ಕೊಡ್ತಾ ಇದ್ವಿ. ಆಮೇಲೆ ಹೆಂಗೋ ದೇವ್ರು ಸಿಕ್ದಂಗೆ ಸಾರ್ ಸಿಕ್ಕಿದ್ರು. ಇಲ್ಲಿ ಬಂದ್ಮೇಲೆ ವಾಸಿ ಆಯ್ತು ಸರ್. 90% ವಾಸಿ ಆಗಿದೆ, 10% ಇದೆ. ಇದು ಮಾತ್ರ ಫುಲ್ ವಾಸಿ ಆಗಿದೆ. ಮೊದಲಿಂದ ನಮ್ಮ ಅಜ್ಜಿ ಅವರೆಲ್ಲ ಪರಂಪರೆಯಿಂದ ಮಾಡ್ಕೊಂಡು ಬಂದಿದ್ದೀರಾ? ವಂಶ ಪರಂಪರೆಯಿಂದ ಮಾಡ್ಕೊಂಡ್ ಬರ್ತಿದ್ದಾರೆ. ಒಂದು 2 ಇಂಚು ಮಾಂಸ ಒಳಗಡೆ ಕೊಳ್ತೋಗಿರುತ್ತೆ, ಅದು ಪೂರ್ತಿ ಬೆಳ್ಕೊಂಡ್ ಬರುತ್ತೆ. ನರಗಳು ಜೋಡಣೆ ಆಗ್ತವೆ ನೀಟಾಗಿ. ಮೊದಲು ಹೆಂಗಿತ್ತೋ ಅವ್ರದ್ದು ಏನ್ ಕಲರ್ ಇದೆಯೋ ಅದೇ ಕಲರ್ ಆಗುತ್ತೆ. ಇವರೇ ಹೇಳ್ತಾರೆ ತಿಂಗಳಲ್ಲಿ 75% ಗುಣ ಆಗಿದೆ. ನಾನು ಆಶ್ಚರ್ಯ ಬಿಟ್ಬಿಟ್ಟಿದ್ದೆ ಸರ್. ಪುನರ್ಜನ್ಮ ನನಗೆ ಇದು. ಹೌದಾ? ನಾನು ಆಶ್ಚರ್ಯ ಬಿಟ್ಟಿದ್ದೆ. ಈಗ ನೋವೆಲ್ಲ ಕಮ್ಮಿ ಇದೆ ನಿಮ್ಗೆ? ಪೂರ್ತಿ ಆರಾಮಾಗಿದೆ ಸರ್. ಕಡಿಮೆ ಅಂದ್ರೆ ಒಂದು 3 ರಿಂದ 4 ಸಾವಿರ ಜನ ವಾಸಿ ಆಗಿದ್ದಾರೆ.